ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷ್ಯ ವಾಸ್ತು ಪಂಡಿತ್ ಮಂಜುನಾಥ್ ಶಾಸ್ತ್ರಿ. ವೀಕ್ಷಕರೇ, ಗ್ರಹಗಳ ಯೋಗ ಅಂದ್ರೆ ಏನು? ಸಂಯೋಗ ಇರೋದ್ರಿಂದ ಜಾತಕರ ಒಂದು ಜೀವನದಲ್ಲಿ ಬರುವಂಥ ಅನಿರೀಕ್ಷಿತವಾದ ಒಂದು ಒಳ್ಳೆ ಪಾಸಿಟಿವ್ ಥಿಂಗ್ಸ್ ಅಂತ ನೋಡ್ತಾ ಬರ್ತೀವಿ. ಮೊದಲನೇದಾಗಿ ನೋಡಿ, ಸೂರ್ಯ ಬುಧ ಯಾರ ಜಾತಕದಲ್ಲಿ ಕಾಂಬಿನೇಷನ್ ಇರುತ್ತೋ, ಲಗ್ನದಲ್ಲಿ, ಪಂಚಮದಲ್ಲಿ ಅಥವಾ ಭಾಗ್ಯಸ್ಥಾನದಲ್ಲಿ ಇದ್ದಾಗ ಅಥವಾ ದಶಮದಲ್ಲಿದ್ದಾಗ ಅವರಿಗೆ ಸಡನ್ ಆಗಿ ನೇಮ್ ಫೇಮ್ ಸಿಗುವಂಥದ್ದು ನೋಡ್ತಾ ಬರ್ತೀವಿ. ಎರಡನೇದಾಗಿ ಇಲ್ಲಿ ಶನಿ ಮತ್ತು ಮಂಗಳ ರೀತಿ ಇದ್ದಾಗ, ಅದು ಯಾವ ಭಾವದಲ್ಲಿ? ಕೇಂದ್ರ ಭಾವದಲ್ಲಿ 1, 4, 7, 10 ಇದ್ದಾಗ ಅವರು ಬಹುದಿನದಿಂದ ಕೆಲಸ ಮಾಡಿರ್ತಾರೆ, ಆದರೆ ಒಂದ್ಸತಿ ಅವರಿಗೆ ಸಡನ್ ಆಗಿ ಆ ಕೆಲಸದ ಫಲ ಸಿಗುವಂಥದ್ದು. ಇದು ಎರಡನೇ ವಿಚಾರ. ಮೂರನೇ ವಿಚಾರ ನೋಡಿ, ಯಾರ ಜಾತಕದಲ್ಲಿ ಗುರು ದ್ವಿತೀಯ, ಪಂಚಮ, ಭಾಗ್ಯ ಮತ್ತು ಲಾಭಸ್ಥಾನದಲ್ಲಿರುತ್ತೋ ಅವರಿಗೆ ಒಂದಲ್ಲ ಒಂದಿನ ಸಡನ್ ಆಗಿ ಆರ್ಥಿಕ ಧನಲಾಭ ಇದ್ದಕ್ಕಿದ್ದಂಗೆ ತುಂಬ ದೊಡ್ಡ ಮಟ್ಟದಲ್ಲಿ ಆಗುವಂಥದ್ದು. ನಾಲ್ಕನೇದಾಗಿ ನೋಡೋದಾದ್ರೆ, ಯಾರ ಜಾತಕದಲ್ಲಿ ಶುಕ್ರ ಮತ್ತು ಚಂದ್ರನ ಯುತಿ ಇರುತ್ತೋ ಅವರಿಗೆ, ಅದು ವಿಶೇಷವಾಗಿ ಕೇಂದ್ರ ಭಾವದಲ್ಲಿ 1, 4, 7, 10 ಅವ್ರಿಗೇನಂದ್ರೆ ಡಿಫಾಲ್ಟ್ ಆಗಿ ಅವರಿಗೆ ಒಂದು ವೆಹಿಕಲ್ ಕಂಫರ್ಟ್ಸ್ ಅಂತ ಸಿಗುತ್ತೆ, ವಾಹನ ಸೌಖ್ಯ ಸಿಗುವಂಥದ್ದು. ಈ ರೀತಿ ನಿಮ್ಮ ಕುಂಡ್ಲಿಯಲ್ಲಿ ಇದನ್ನು ಚೆಕ್ ಮಾಡಿ, ಅಥವಾ ನಿಮಗೆ ಗೊತ್ತಿರೋರ ಕುಂಡ್ಲಿಯಲ್ಲಿ ಚೆಕ್ ಮಾಡಿ ಇದರ ಒಂದು ಫಲ ಪಡೆದುಕೊಳ್ಳಿ. ಒಳ್ಳೆಯದಾಗಲಿ.